ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಡೈನಾ ಎಂಬ ಸಿಂಗಲ್ ಲೇಡಿಯಿಂದ. ಈಗ ತಾನೇ ಅವಳ ಡೆಲಿವರಿ ಆಗಿರುತ್ತೆ. ಡಾಕ್ಟರ್ಸ್ ವೀಲ್ ಚೇರ್ ಮೇಲೆ ಅವಳ ಮಗುವನ್ನು ತೋರಿಸಲು ಕರ್ಕೊಂಡು ಬರ್ತಾರೆ. ಅವಳು ಮಗುವನ್ನು ಫಸ್ಟ್ ಟೈಮ್ ನೋಡಿ ತುಂಬಾ ನೊಂದ್ಕೊಳ್ತಾಳೆ. ಯಾಕಂದ್ರೆ ಮಗು ಇಮ್ಮೆಚೂರ್ ಆಗಿ ಹುಟ್ಟಿರುತ್ತೆ, ಸಮಯಕ್ಕೆ ಮುಂಚೆ ಹುಟ್ಟಿ ತುಂಬಾ ವೀಕ್ ಆಗಿರುತ್ತೆ. ಡಾಕ್ಟರ್ಸ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ಈಗ ಡೈನಾ ಒಬ್ಬಳೆ ಎಲ್ಲವನ್ನು ನಿಭಾಯಿಸಬೇಕಾಗಿರುತ್ತೆ, ಅವಳ ಗಂಡ ಇರಲ್ಲ. ಇಲ್ಲಿಂದ ಸೀನು 18 ವರ್ಷಗಳ ಬಳಿಕ ತೋರಿಸುತ್ತೆ. ಡೈನಾ ಮಗಳು ಶರ್ಮನ್ ಶೋಲೆನ ನೋಡ್ತೇವೆ. ಅವಳು ಕಾಲು ಕಳ್ಕೊಂಡು ಪ್ಯಾರಲೈಸ್ ಆಗಿರುತ್ತಾಳೆ. ಅವಳು ಮೆಡಿಸಿನ್ ಮೇಲೆ ಜೀವಂತ ಇರ್ತಾಳೆ. ಅವಳು ಮಗುವಾಗಿದ್ದನಿಂದಲೇ ಇಲ್ಲದೇ ಮನೇಲಿ ಇದ್ದು ಹೊರ ಜಗ್ಗಿತ್ತು ನೋಡಿರಲ್ಲ. ಡೈನಾ ಸ್ಟಾರ್ಟಿಂಗ್ನಿಂದಲೇ ಅವಳ ಸ್ಕೂಲಿಂಗನ್ನು ಮನೆಯಲ್ಲೇ ಮುಗಿಸ್ತಾಳೆ. ಈಗ ಶರ್ಮನ್ಗೆ ಕಾಲೇಜ್ ಹೋಗುವ ಸಮಯ ಬಂದಿರುತ್ತೆ. ಅವಳು ತುಂಬ ಸ್ಕೂಲ್ಗಳಲ್ಲಿ ಅಪ್ಲೈ ಮಾಡ್ತಾಳೆ. ಸೈನ್ಸ್ ಮತ್ತು ಟೆಕ್ನಾಲಜಿ ಅವಳ ಫೇವ್ರೆಟ್ ಸಬ್ಜೆಕ್ಟ್ ಆಗಿರುತ್ತೆ. ಅವಳು ಒಳ್ಳೆಯ ಅಂಕ ಗಳಿಸಿದರೂ ಕೂಡ ಯಾವ ಕಾಲೇಜು ಅಡ್ಮಿಷನ್ ಕೊಡ್ತಾ ಇರಲ್ಲ. ಇದು ಆಶ್ಚರ್ಯದ ಸಂಗತಿ ಆಗಿರುತ್ತೆ. ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗ್ತಾಯಿಲ್ಲ ಎಂದು ತುಂಬ ಬೇಸರದಿಂದ ಇರ್ತಾಳೆ. ಒಂದು ದಿನ ಅವಳ ಅಮ್ಮ ತಂದ ಗ್ರಾಸರಿ ಬ್ಯಾಗ್ನಿಂದ ಚಾಕ್ಲೇಟ್ಸ್ ಹುಡುಕಲು ಕೈ ಹಾಕ್ತಾಳೆ. ಆಗ ಒಂದು ಗ್ರೀನ್ ಕಲರ್ ಮಾದರಿಯ ಡಬ್ಬಿ ಸಿಗುತ್ತೆ. ಶಾಕಿಂಗ್ಲಿ ಆ ಡಬ್ಬಿಯ ಮೇಲೆ ಡೈನಾ ಅವಳ ತಾಯಿ ಹೆಸರು ಇರುತ್ತೆ. ಮೆಡಿಸಿನ್ಗಳ ಮೇಲೆ ಹೆಸರು ಬರೆಯುವುದು ಅಮೆರಿಕದಲ್ಲಿ ಸಾಮಾನ್ಯವಾಗಿರುತ್ತೆ. ರಾತ್ರಿ ಶರ್ಮನ್ ಮೆಡಿಸಿನ್ ಬಗ್ಗೆ ತಾಯಿ ಹತ್ರ ಕೇಳ್ತಾಳೆ. ಆಗ ಡೈನಾ ಹೇಳ್ತಾಳೆ, ಡಾಕ್ಟರ್ಸ್ ನನ್ನ ಮೆಡಿಸಿನ್ ಚೇಂಜ್ ಮಾಡಿದ್ದಾರೆ, ಇನ್ಮೇಲೆ ನೀನು ಇದೇ ನುಂಗಬೇಕು. ಶರ್ಮನ್ ಮತ್ತೆ ಕೇಳ್ತಾಳೆ, ಯಾಕೆ ನಿಮ್ಮ ಹೆಸರಿದೆ ಆ ಡಬ್ಬಿ ಮೇಲೆ? ಡೈನಾ ಟೈಪಿಂಗ್ ಮಿಸ್ಟೇಕ್ ಮಾಡಿರಬೇಕು ಅಂತ ಹೇಳಿ ನಮಿಸ್ತಾಳೆ. ಶರ್ಮನ್ ಮಾತ್ರೆ ನುಗ್ಗಿ ಮಲಗ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಅವಳಿಗೆ ಎಚ್ಚರ ಆಗುತ್ತೆ. ಅವಳ ತಲೆಯಲ್ಲಿ ಇನ್ನೂ ಡೌಟ್ ಇರುತ್ತೆ. ಅವಳಿಗೆ ಮಾದರಿ ಬಗ್ಗೆ ತಿಳ್ಕೊಳ್ಳೋಕೆ ಕುತೂಹಲ ಇರುತ್ತೆ. ಇಷ್ಟು ವರ್ಷಗಳಿಂದ ತಾನು ನುಂಗ್ತಾ ಬಂದಿರೋ ಮೆಡಿಸಿನ್ ಯಾವ ಕೆಲಸಕ್ಕೆ ಬರುತ್ತೆ ಮತ್ತು ಅದರ ಪ್ರಯೋಜನ ಏನು ಅಂತ. ಮರುದಿನ ಬೆಳಗ್ಗೆ ಡೈನಾ ಮನೆಯಲ್ಲಿ ಇಲ್ಲದೆ ಇರುವಾಗ ಅದೇ ಗ್ರೀನ್ ಕಲರ್ ಮಾದರಿ ಡಬ್ಬಿಯನ್ನು ತಗೊಂಡು ಅದನ್ನು ನೋಡ್ತಾಳೆ. ಆ ಡಬ್ಬಿಯ ಮೇಲೆ ಅವಳ ಹೆಸರು ಶರ್ಮನ್ ಶೋಲೆ ಇರುತ್ತೆ. ಅವಳು ರಾಪರ್ ತೆಗೆದು ನೋಡಿದಾಗ ಡೈನಾ ಅಂತ ಬರೆದಿರುತ್ತೆ, ಅಂದರೆ ತಾಯಿ ಹೆಸರು ಇರುತ್ತೆ. ಅವಳು ಥಿಂಕ್ ಮಾಡ್ತಾಳೆ, ಇದನ್ನೆಲ್ಲ ಏನು ನಡೀತಾ ಇದೆ, ಆ ಮಾದರಿ ಅವಳದೇನಾ ಅಥವಾ ಅವಳ ತಾಯಿದೆ ಅಂತ ತಲೆ ಗುಮ್ಮ ಅಂತ ತಿರುಗುತ್ತೆ. ಅದೇ ಟೈಮಲ್ಲಿ ಡೈನಾ ಬಂದುಬಿಡ್ತಾಳೆ. ರಾತ್ರಿ ಆದಾಗ ಡೈನಾ ಕೊಟ್ಟ ಮಾದರಿಯನ್ನು ಶರ್ಮನ್ ನುಂಗದೆ ಬಾಯಲ್ಲಿ ಇಟ್ಕೊಂಡು ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಂಪ್ಯೂಟರ್ ಹತ್ರ ಬರ್ತಾಳೆ. ಆದರೆ ಇಂಟರ್ನೆಟ್ ಬಂದ್ ಮಾಡಿರುತ್ತಾರೆ. ಮೋಸ್ಟ್ಲಿ ಡೈನಾ ಬೇಕಂತಲೇ ಇಂಟರ್ನೆಟ್ ಆಫ್ ಮಾಡಿರಬೇಕು. ಹೀಗೆ ಮುಂದುವರಿಯುತ್ತಾ ಡೈನಾ ಬೆಳಗ್ಗೆ ಗಾರ್ಡನ್ ಕ್ಲೀನ್ ಮಾಡುವಾಗ ಶರ್ಮನ್ ಫಾರ್ಮಸಿ ಸ್ಟೋರ್ಗೆ ಕಾಲ್ ಮಾಡ್ತಾಳೆ. ಆ ಸ್ಟೋರ್ನವರಿಗೆ ಡೈನಾ ನಂಬರ್ ನೆನಪಿರುತ್ತೆ. ತಾನು ಕಾಲ್ ಮಾಡಿದ್ದು ಗೊತ್ತಾಗಬಾರ್ದು ಅಂತ ಹೇಳಿ ಸಡನ್ ಆಗಿ ಅವಳು ಕಟ್ ಮಾಡಿಬಿಡ್ತಾಳೆ. ಆನಂತರ ಅವಳು ಅಪರಿಚಿತ ಫೋನ್ ನಂಬರ್ಗೆ ಡಯಲ್ ಮಾಡ್ತಾಳೆ. ಒಬ್ಬ ವ್ಯಕ್ತಿ ಕಾಲ್ ರಿಸೀವ್ ಮಾಡ್ತಾನೆ. ಶರ್ಮನ್ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಪ್ಲೀಸ್ ನನಗೋಸ್ಕರ ಗೂಗಲ್ನಲ್ಲಿ ಮೆಡಿಸಿನ್ ಬಗ್ಗೆ ಚೆಕ್ ಮಾಡಿ. ಆ ವ್ಯಕ್ತಿ ಅವಳ ಕಳವಳ ನೋಡಿ ಒಪ್ತಾನೆ. ಈಗ ಶರ್ಮನ್ ಆ ವ್ಯಕ್ತಿಗೆ ಮೆಡಿಸಿನ್ ಹೆಸರು ಹೇಳಿ ಇದನ್ನು ಯಾವಾಗ ತಗೋತಾರೆ ಮತ್ತು ಯಾವ ರೋಗಕ್ಕೆ ತಗೋತಾರೆ ಅಂತ ಕೇಳ್ತಾಳೆ. ಆ ವ್ಯಕ್ತಿ ಹೇಳ್ತಾನೆ, ಇದನ್ನು BP ಮತ್ತು ಹಾರ್ಟ್ ಕಂಟ್ರೋಲ್ಗೆ ಬಳಸ್ತಾರೆ, ಇದು ನೋಡಲು ರೆಡ್ ಕಲರ್ ಇರುತ್ತೆ ಅಂತ ಹೇಳ್ತಾನೆ. ಆದರೆ ಇವಳ ಹತ್ರ ಮಾತ್ರ ಗ್ರೀನ್ ಕಲರ್ದಾಗಿರುತ್ತೆ. ಆ ದಿನ ಶರ್ಮನ್ ತಾಯಿ ಹತ್ರ ನನ್ನನ್ನು ಮೂವಿ ತೋರಿಸಲು ಕರ್ಕೊಂಡು ಹೋಗು ಅಂತ ತುಂಬ ಹಠ ಮಾಡ್ತಾಳೆ. ಡೈನಾ ನೆಕ್ಸ್ಟ್ ಡೇ ಮೂವಿ ತೋರಿಸಲು ಥಿಯೇಟರ್ಗೆ ಕರ್ಕೊಂಡು ಬರ್ತಾಳೆ. ಥಿಯೇಟರ್ನಲ್ಲಿ ಇದ್ದಾಗ ಶರ್ಮನ್ ಬಾತ್ರೂಮ್ಗೆ ಹೋಗುವ ನೆಪ ಹೇಳಿ ಹೊರಗೆ ಬಂದುಬಿಡ್ತಾಳೆ. ಅವಳು ಥಿಯೇಟರ್ಗೆ ಅಪೋಸಿಟ್ ಇರುವ ಫಾರ್ಮಸಿ ಸ್ಟೋರ್ಗೆ ಬರ್ತಾಳೆ. ದುರಾದೃಷ್ಟವಶಾತ್ ಆ ಮೆಡಿಕಲ್ ಸ್ಟೋರು ಅವಳ ತಾಯಿ ಖರೀದಿ ಮಾಡ್ತಿದ್ದ ಮೆಡಿಕಲ್ ಸ್ಟೋರ್ ಆಗಿರುತ್ತೆ. ಶರ್ಮನ್ನನ್ನು ನೋಡಿ ಮೆಡಿಕಲ್ ಸ್ಟೋರ್ ಓನರ್ ಗುರುತು ಹಿಡಿತಾರೆ. ಶರ್ಮನ್ ಅವ್ರ ಹತ್ರ ಮಾತ್ರೆ ಕೊಟ್ಟು, ಪ್ಲೀಸ್ ಈ ಮೆಡಿಸಿನ್ ಯಾವುದಕ್ಕೆ ಬಳಸ್ತಾರೆ ಎಂದು ಹೇಳ್ತೀರಾ? ಆದರೆ ಸ್ಟೋರ್ ಓನರ್ ಅದರ ಬಗ್ಗೆ ಮಾಹಿತಿ ನೀಡಲು ನಿರಾಕರಿಸುತ್ತಾರೆ. ಯಾಕಂದ್ರೆ ಅದು ಅವಳ ತಾಯಿ ಹೆಸರಲ್ಲಿ ಇರುತ್ತೆ. ಆಗ ಶರ್ಮನ್ ಒಂದು ಸುಳ್ಳು ಹೇಳ್ತಾಳೆ, ನಾವೊಂದು ಆಟ ಆಡ್ತಾ ಇದ್ದೀವಿ, ನನಗೆ ಒಂದು ಟಾಸ್ಕ್ ಸಿಕ್ಕಿದೆ, ಅಂದರೆ ಚಾಲೆಂಜ್ ಸಿಕ್ಕಿದೆ, ಅದು ಮೆಡಿಸಿನ್ ಬಗ್ಗೆ ತಿಳಿದುಕೊಳ್ಳುವುದು, ಪ್ಲೀಸ್ ಮೆಡಿಸಿನ್ ಬಗ್ಗೆ ಹೇಳಿ ಅಂತ ಹೇಳ್ತಾಳೆ. ಆಗ ಸ್ಟೋರ್ ಓನರ್ ನಂಬಿ ಮೆಡಿಸಿನ್ ಬಗ್ಗೆ ಹೇಳ್ತಾರೆ. ಈ ಮಾತ್ರೆ ನಾಯಿಗಳಿಗೆ ಬಳಸ್ತಾರೆ, ಇದು ನಾಯಿಗಳ ಕಾಲುಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಇದು ನಾಯಿ ಮಾತ್ರೆ. ಇದನ್ನು ಕೇಳಿ ಶರ್ಮನ್ ದಂಗ ಆಗ್ತಾಳೆ. ಶಾಕ್ನಿಂದ ಭಯಭೀತಳಾಗ್ತಾಳೆ. ನಮ್ಮ ಮನೆಯಲ್ಲಿ ನಾಯಿ ಇಲ್ಲೇ ಇಲ್ಲ, ನನ್ನ ತಾಯಿ ಇಷ್ಟು ವರ್ಷಗಳಿಂದ ನನಗೆ ಯಾಕೆ ನಾಯಿ ಮಾತ್ರೆ ಕೊಡ್ತಾ ಇದ್ದಾಳೆ? ಅವಳಿಗೆ ತುಂಬ ಭಯ ಶುರು ಆಗುತ್ತೆ. ಅಷ್ಟರಲ್ಲಿ ಡೈನಾ ಕೂಡ ಸ್ಟೋರ್ ಬಾಗಿಲತ್ರ ಬಂದಿರುತ್ತಾಳೆ. ಶರ್ಮನ್ ಮತ್ತೆ ಕೇಳ್ತಾಳೆ, ಒಂದು ವೇಳೆ ಮನುಷ್ಯರು ನುಂಗಿದರೆ ಏನಾಗುತ್ತೆ? ಆಗ ಲೇಡಿ ಹೇಳ್ತಾಳೆ, ಇದನ್ನು ನುಂಗಿದರೆ ಕಾಲು ನಿಶಕ್ತಗೊಳ್ಳುತ್ತೆ, ನಿಧಾನವಾಗಿ ಕಾಲು ಕಳ್ಕೊತಾರೆ. ಇದನ್ನು ಕೇಳಿ ಶರ್ಮನ್ಗೆ ತಲೆ ಸುತ್ತಲು ಶುರುವಾಗುತ್ತೆ. ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಆಗ ಡೈನಾ ಬಂದು ಇಂಜೆಕ್ಷನ್ ಮಾಡ್ತಾಳೆ. ಇದು ಒಂದು ಸೀರಿಯಸ್ ವಿಷಯ ಆಗಿರುತ್ತೆ. ಯಾಕೆ ಅವಳ ತಾಯಿ ತನ್ನ ಮಗಳನ್ನೇ ಈ ಥರ ಮಾಡ್ತಾ ಇದ್ದಾಳೆ? ತನ್ನ ಮಗಳನ್ನು ಯಾಕೆ ಅಂಗವಿಕಲನಾಗಿ ಮಾಡ್ತಾ ಇದ್ದಾಳೆ ಅಂತ ದೊಡ್ಡ ಪ್ರಶ್ನೆ. ಮನೆಗೆ ಬಂದ ಮೇಲೆ ಅವಳು ಮಗಳನ್ನು ಕೂಡ ಹಾಕ್ತಾಳೆ. ನಂತರ ಮೆಡಿಕಲ್ ಸ್ಟೋರ್ಗೆ ಕಾಲ್ ಮಾಡಿ ಸಾರಿ ಕೇಳ್ತಾಳೆ. ನಂತರ ಅವಳು ಇಂಟರ್ನೆಟ್ನಲ್ಲಿ ನ್ಯೂರೋಟಾಕ್ಸಿನ್ಸ್ ಬಗ್ಗೆ ಸರ್ಚ್ ಮಾಡಿ ಮನೆಯಿಂದ ಹೊರಗೆ ಹೋಗ್ತಾಳೆ. ಶರ್ಮನ್ಗೆ ಎಚ್ಚರ ಆದಾಗ ರೂಮ್ ಲಾಕ್ ಆಗಿದ್ದು ನೋಡ್ತಾಳೆ. ಅವಳು ಕಿಟಕಿ ಮೂಲಕ ಆಚೆ ಬಂದು
ವೀಲ್ ಚೇರ್ನಿಂದ ಒಂದು ರೋಡ್ಗೆ ಬಂದು ಓಡ್ತಾಳೆ. ಇವಳು ಹಾಗೆ ವೀಲ್ ಚೇರ್ನಲ್ಲಿ ಹೋಗ್ತಾ ನಡು ರೋಡಲ್ಲಿ ಬಂದ್ಬಿಡ್ತಾಳೆ. ಆಗ ಸಡನ್ ಆಗಿ ಒಂದು ಮಿನಿ ಬಸ್ ಬಂದ್ಬಿಡುತ್ತೆ. ಆ ಬಸ್ ಡ್ರೈವರ್ ಬೇರೆ ಯಾರೂ ಇರಲ್ಲ, ಶರ್ಮನ್ ಕಾಲೇಜಿನಿಂದ ಲೆಟರ್ ತರುವವನ ಆಗಿರ್ತಾನೆ. ಶರ್ಮನ್ ಆ ಡ್ರೈವರ್ ಹತ್ರ ಎಲ್ಲವನ್ನು ಹೇಳ್ತಾಳೆ. ತನ್ನ ತಾಯಿ ಹಿಂಸೆ ಕೊಡ್ತಾ ಇದ್ದಾಳೆ. ಡ್ರೈವರ್ ಎಲ್ಲ ಕೇಳಿ ಪೊಲೀಸ್ ಹತ್ರ ಕರ್ಕೊಂಡು ಹೋಗಲು ರೆಡಿ ಆಗ್ತಾನೆ. ಆದರೆ ಅವರಿಬ್ಬರ ದಿನ ಸರಿ ಇರಲ್ಲ. ಡೈನೆ ಬಂದ್ಬಿಡ್ತಾಳೆ. ಡೈನೆ ಅಳ್ತಾನೆ, ಶರ್ಮನ್ಗೆ ಹುಷಾರಿಲ್ಲ, ಅವಳಿಗೆ ಏನಾಗಿದೆ ಅಂತ ಕೇಳ್ತಾಳೆ. ಆ ಡ್ರೈವರ್ ನೀನು ಶರ್ಮನ್ಗೆ ತುಂಬ ಹೊಡಿತಾ ಇದೆ ಅಂತೆ, ಹಿಂಸೆ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಅವಳು ಅದನ್ನು ನಿರಾಕರಿಸಿ ಮೆಡಿಸಿನ್ಸ್ ಡಾಕ್ಟರ್ ಚೇಂಜ್ ಮಾಡಿದ್ದಾರೆ, ಹೀಗಾಗಿ ಅವಳು ತುಂಬ ಅಗ್ರೆಸಿವ್ ಬಿಹೇವ್ ಮಾಡ್ತಾ ಇದ್ದಾಳೆ. ಮೆಡಿಸಿನ್ ಎಫೆಕ್ಟ್ನಿಂದ ಸಿಟ್ ಆಗೋದು, ಭಯ ಪಡೋದೆಲ್ಲ ಮಾಡ್ತಾಳೆ. ಆದರೆ ಆ ವ್ಯಕ್ತಿ ಅವಳ ಮಾತು ನಂಬಲ್ಲ. ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾನೆ. ಡೈನೆ ಆಗ ಸುಮ್ಮನೆ ಇದ್ದು ಅವನು ಬಸ್ ಡೋರ್ ಕ್ಲೋಸ್ ಮಾಡುವಾಗ ಹಿಂದ್ಗಡೆಯಿಂದ ಇಂಜೆಕ್ಷನ್ ಮಾಡಿಬಿಡ್ತಾಳೆ. ಅವನಲ್ಲೇ ಎಚ್ಚರ ತಪ್ಪಿ ಬೆಳ್ತಾನೆ. ಮರುದಿನ ಶರ್ಮನ್ಗೆ ಎಚ್ಚರ ಆದಾಗ ಬೇಸ್ಮೆಂಟ್ನಲ್ಲಿ ಇರ್ತಾಳೆ. ಅವಳು ಅಲ್ಲೇ ಕೆಲ ಲೆಟರ್ಸ್ ಎಸೆದಿರುವುದು ನೋಡ್ತಾಳೆ. ಆ ಲೆಟರ್ಸು ಅವಳು ಅಪ್ಲೈ ಮಾಡಿದೆಲ್ಲ ಕಾಲೇಜಿನಿಂದ ರಿಪ್ಲೈ ಬಂದಿರೋ ಲೆಟರ್ಸ್ ಆಗಿರುತ್ತೆ. ಅದರಲ್ಲಿ ಅವರು ಅಡ್ಮಿಷನ್ಗೆ ಒಪ್ತಾರೆ ಮತ್ತು ಅಡ್ಮಿಷನ್ಗೆ ಇನ್ವೈಟ್ ಮಾಡ್ತಾರೆ. ಇಲ್ಲಿವರೆಗೆ ಅವಳ ತಾಯಿ ಡೈನೆ ಯಾವ ಲೆಟರ್ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ಲು. ಶರ್ಮನ್ಗೆ ಆ ಲೆಟರ್ಸ್ ನೋಡಿ ತುಂಬ ಶಾಕ್ ಆಗುತ್ತೆ. ಯಾಕೆ ನನ್ನ ತಾಯಿ ಸುಳ್ಳು ಹೇಳ್ತಾ ಇದ್ಲು. ಸ್ನೇಹಿತರೆ, ಈಗ ಮೇನ್ ಸ್ಟೋರಿ ಇಲ್ಲಿಂದ ಶುರುವಾಗುತ್ತೆ. ಶರ್ಮನ ಕಣ್ಣು ಒಂದು ಫೈಲ್ ಮೇಲೆ ಬೀಳುತ್ತೆ. ಅವಳು ಓಪನ್ ಮಾಡಿ ನೋಡಿದಾಗ ಅವಳಿಗೆ ತುಂಬ ಆಶ್ಚರ್ಯವಾಗುತ್ತೆ. ಇದು ನಮಗೂ ಕೂಡ ಶಾಕ್ ಮಾಡುತ್ತೆ. ಅವಳ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ. ಜೊತೆಗೆ ಒಂದು ನ್ಯೂಸ್ ಪೇಪರ್ ಕಟ್ ಮಾಡಿರೋದು ಸಿಗುತ್ತೆ. ಅದರಲ್ಲಿ ಒಂದು ದಂಪತಿಗಳ ನವಜಾತ ಶಿಶು ಹಾಸ್ಪಿಟಲ್ನಿಂದ ಕಾಣೆಯಾಗಿದೆ. ಅವರು ಹುಡುಕಲು ಸಹ ಕೇಳ್ತಾ ಇರೋದು ಆ ನ್ಯೂಸಲ್ಲಿ ಇರುತ್ತೆ. ಈಗ ಸ್ಟೋರಿ 18 ವರ್ಷಗಳ ಹಿಂದೆ ಹೋಗುತ್ತೆ. ಡೈನೆ ಜನ್ಮ ಕೊಟ್ಟ ಮಗು ಕೆಲವೇ ಸಮಯ ಜೀವಂತ ಇತ್ತು. ಆ ದಿನ ಅವಳು ತುಂಬ ಚಾಲಾಕಿನಿಂದ ಒಂದು ಮಗುವನ್ನು ಕಳ್ತನ ಮಾಡ್ತಾಳೆ. ಆ ಮನೆಗೆ ತಂದಾಗ ಆ ಮಗು ಆರೋಗ್ಯದಿಂದ ಇತ್ತು. ಆ ಕಳ್ತನ ಮಾಡಿದ ಮಗುವೇ ಶರ್ಮನ್. ಡೈನೆ ಬೇಕಂದಲೇ ಶರ್ಮನ್ಗೆ ಮೆಡಿಸಿನ್ ಕೊಟ್ಟು ಅವಳು ನಡೆಯದ ಹಾಗೆ ಮಾಡಿದ್ಲು. ಈಗ ಶರ್ಮನ್ಗೆ ಗೊತ್ತಾಗುತ್ತೆ, ಇಷ್ಟು ವರ್ಷಗಳಿಂದ ತಾನು ಇದ್ದಿದ್ದು ತನ್ನ ತಾಯಿ ಜೊತೆಯಲ್ಲ, ಬೇರೆಯವ್ರ ಜೊತೆಗೆ, ತನ್ನ ಅಸಲಿ ಪೇರೆಂಟ್ಸು ಬೇರೆಯವರಿದ್ದಾರೆ ಅಂತ. ಮತ್ತೊಂದು ಕಡೆ ಡೈನೆ ಆ ಡ್ರೈವರ್ನನ್ನು ಮುಗಿಸಿ ಮನೆಗೆ ಬರ್ತಾಳೆ. ಇಷ್ಟೊತ್ತಿಗೆ ಸತ್ಯ ಎಲ್ಲ ಗೊತ್ತಾಗಿ ಹೋಗಿರುತ್ತೆ. ಅವಳು ಬಂದಾಗ ಮಾಮ್, ನಾನು ಚಿಕ್ಕವಳಿದ್ದಾಗಲಿಂದ ಹೀಗೇನಾ ಅಥವಾ ನೀನು ನನ್ನನ್ನು ರೋಗಿಯಾಗಿ ಮಾಡಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಡೈನೆ ಯಾಕೆ ಈ ಥರ ಕೇಳ್ತಾ ಇದೆಯಾ, ನಾನು ಯಾವತ್ತೂ ನಿನ್ನ ಕೇರ್ ಮಾಡ್ತೀನಿ. ಮತ್ತೆ ಶರ್ಮನ್ ಲೆಟರ್ಸ್ಗಳ ಬಗ್ಗೆ ಕೂಡ ಹೇಳ್ತಾಳೆ. ಅವಳು ಅದನ್ನೆಲ್ಲ ಸುಳ್ಳು, ನಾನೇ ನಿನ್ನ ಅಸಲಿ ಮಾಮು, ಅದನ್ನೆಲ್ಲ ನಂಬೇಡ ಅಂತ ಹೇಳ್ತಾಳೆ. ಇಷ್ಟಾದರೂ ಸುಮ್ಮನೆ ಇರದೆ ಡೈನೆ ಮೆಮೊರಿ ಅಳಿಸಾಗುವ ಲಿಕ್ವಿಡನ್ನು ಇಂಜೆಕ್ಷನ್ ಮಾಡ್ಕೊಂಡು ಅವಳಿಗೆ ಇಂಜೆಕ್ಟ್ ಮಾಡಲು ಬರ್ತಾಳೆ. ಆ ಇಂಜೆಕ್ಷನ್ ಮಾಡಿದರೆ ಹಳೆಯ ನೆನಪೆಲ್ಲ ಮಾಯವಾಗುತ್ತೆ. ಡೈನೆ ಇನ್ನೇನು ಇಂಜೆಕ್ಟ್ ಮಾಡಬೇಕು ಅನ್ನೋ ಹೊತ್ತಲ್ಲಿ ಶರ್ಮನ್ ಅಲ್ಲಿಂದ ಓಡ್ತಾಳೆ. ಬೇರೆ ರೂಮ್ಗೆ ಹೋಗಿ ಕೀಟನಾಶಕವನ್ನು ಕುಡಿದ್ಬಿಡ್ತಾಳೆ. ಈಗ ಬೇರೆ ಆಪ್ಷನ್ ಇಲ್ಲದೆ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಡಾಕ್ಟರ್ಸ್ ಎಲ್ಲ ಕೆಮಿಕಲ್ಸ್ ತೆಗಿತಾರೆ. ಶರ್ಮನ್ ಬಚಾವ್ ಆಗ್ತಾಳೆ. ಡಾಕ್ಟರ್ಸ್ ಹೇಳ್ತಾರೆ ಇನ್ನೂ ಸ್ವಲ್ಪ ದಿನ ಅಡ್ಮಿಟ್ ಆಗಬೇಕು. ಶರ್ಮನ್ಗೆ ಮಾತಾಡಲು ಆಗ್ತಾರಲ್ಲ, ಹಾಗಾಗಿ ಅವಳು ನರ್ಸ್ ಹತ್ರ ಪೆನ್ ಪೇಪರ್ ಕೇಳ್ತಾಳೆ. ಅವಳು ಡೈನೆ ಬಗ್ಗೆ ಎಲ್ಲ ಹೇಳಬೇಕಂತ ಪ್ರಯತ್ನ ಪಡ್ತಾಳೆ. ಅವಳು ಬರೆಯುತ್ತಿರುವಾಗ ನರ್ಸ್ಗೆ ಎಮರ್ಜೆನ್ಸಿ ಬಂದು ಅವಳು ಹೋಗಬೇಕಾಗುತ್ತೆ. ಅಷ್ಟರಲ್ಲಿ ಡೈನೆಗೆ ಬಂದು ಶರ್ಮನ್ ವೀಲ್ ಚೇರ್ನಲ್ಲಿ ಕರ್ಕೊಂಡು ಎಳ್ಕೊಂಡು ಹೋಗ್ತಾಳೆ. ಅವಳು ವೀಲ್ ಚೇರ್ ದಬ್ಬುತ್ತಾ ಲಿಫ್ಟ್ ಹತ್ರ ಬರ್ತಾಳೆ. ಆದರೆ ಲಿಫ್ಟ್ ವರ್ಕ್ ಆಗ್ತಾ ಇರಲ್ಲ. ಅವಳು ಬೇರೆ ದಾರಿ ಇಲ್ಲದೆ ಸ್ಟೇರ್ ಕೇಸ್ ಹತ್ರ ಬರ್ತಾಳೆ. ಆಗ ಶರ್ಮನ್ ಅವಳಲ್ಲಿದ್ದ ಎಲ್ಲ ಶಕ್ತಿಯನ್ನು ಬಳಸಿ ಆ ಗಾಲಿಯನ್ನು ನಿಲ್ಲಿಸ್ತಾಳೆ. ಮತ್ತೊಂದು ಕಡೆ ನರ್ಸ್ ಮತ್ತೆ ಚೆಕಪ್ ಮಾಡಲು ಬಂದಾಗ ನರ್ಸ್ಗೆ ಮಾಮ್ ಎಂದು ಬರೆದ ನೋಟ್ ಸಿಗುತ್ತೆ. ಆ ನೋಟ್ ನೋಡಿ ನರ್ಸ್ಗೆ ಎಲ್ಲ ಗೊತ್ತಾಗಿ ಹೋಗುತ್ತೆ. ಅವಳು ತಕ್ಷಣ ಅಲರ್ಟ್ ಆಗಿ ಬೇಗನೆ ಸೆಕ್ಯೂರಿಟಿಗೆ ಇನ್ಫಾರ್ಮ್ ಮಾಡ್ತಾಳೆ. ಇಮಿಡಿಯೇಟ್ಲಿ ಪೊಲೀಸ್ ಮತ್ತು ಗಾರ್ಡ್ಸ್ ಗನ್ ಹಿಡ್ಕೊಂಡು ಬಂದುಬಿಡ್ತಾರೆ. ಪೊಲೀಸ್ ಮತ್ತು ಗಾರ್ಡ್ಸ್ ಎಷ್ಟು ಹೇಳಿದರೂ ಶರ್ಮನ್ ಮುಂದೆ ಹೋಗ್ತಾಳೆ. ಅವಳು ಫ್ಲೋರ್ ಎಂಡ್ಗೆ ಬಂದು ಬಿದ್ದುಬಿಡ್ತಾಳೆ. ನಂತರ ಸ್ಟೋರಿ ಮುಂದುವರಿಯುತ್ತೆ. ಶರ್ಮನ್ ತನ್ನ ರಿಯಲ್ ಪೇರೆಂಟ್ಸನ್ನು ಹುಡುಕಿದ್ದಾಳೆ. ನಿಧಾನವಾಗಿ ಅವಳ ಕಾಲು ಕೂಡ ಸರಿ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಡೈನೆ ಇನ್ನೂ ಜೀವಂತ ಇದ್ದಾಳೆ. ಶರ್ಮನ್ ದಿನಾಲು ನೋಡಲು ಕೂಡ ಬರ್ತಾಳೆ. ಆದರೆ ಅವಳು ಆರೋಗ್ಯ ವಿಚಾರ ಮಾಡಲು ಬರಲ್ಲ. ಅವಳಿಗೆ ಕೊಡ್ತಾ ಇದ್ದ ನಾಯಿ ಮಾತ್ರೆನೂ ಅವಳಿಗೂ ಕೂಡ ಕೊಡಗೆ ಬರ್ತಾಳೆ. ಡೈನೆ ಕೂಡ ತಾನು ಅನುಭವಿಸಿದ ನೋವು ಮತ್ತು ಕಷ್ಟವನ್ನು ಕೂಡ ಅನುಭವಿಸಲೇಬೇಕು ಅಂತ ಹೇಳಿ ಈ ಥರ ಮಾಡ್ತಾಳೆ. ಈ ಥರ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಮತ್ತು ಸ್ಟೋರಿ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.